ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ಬಿಡದಿಯಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಜನ ಮಾತನಾಡಬೇಕಾದ್ರೆ ಒಬ್ಬರ ಬಾಯಿಂದನೂ ಕೂಡ ಪಾಸಿಟಿವ್ ಬರಲಿಲ್ಲ, ಎಲ್ಲ ನೆಗೆಟಿವ್. ಯಾವುದೇ ಕಾರಣಕ್ಕೂ ನಾವು ನಮ್ಮ ಜಮೀನನ್ನ ಬಿಟ್ಟು ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೆಂಗಿದೆ ವಾತಾವರಣ, ಜನರ ಮನಸ್ಥಿತಿ ಯಾವ ರೀತಿ ಆಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, 2006ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಕನಸಿನ ಕೂಸಾದಂತಹ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಗೆ ಇದೀಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸದ್ಯ ರಾಜ್ಯ ಸರ್ಕಾರ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆಯ ಯೋಜನೆ ಕೂಡ ಇದಾಗಿದೆ. ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಇದೇ ಒಂದು ವಿಚಾರ ಟಾಕ್ ಫೈಟ್ಗೆ ಸಾಕ್ಷಿ ಆಗ್ತಾ ಇದೆ. ಜೊತೆಗೆ ಏನು ಬಿಡದಿ ಟೌನ್ಶಿಪ್ ಮಾಡಲೇಬೇಕಂತ ಕನಸನ್ನ ಕಂಡಂತ ಎಚ್ ಡಿ ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸದ್ಯ ಈ ಒಂದು ರೈತರ ಜಮೀನನ್ನು ಪಡೆದು ರಿಯಲ್ ಎಸ್ಟೇಟ್ ಬಿಸಿನೆಸ್ ಅನ್ನ ಸರ್ಕಾರ ಮಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಜನರಿಗೆ ಮೋಸ ಮಾಡ್ತಿದ್ರ ಅಂತ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬಿಡದಿಯಲ್ಲಿ ವಾಸ್ತವ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಇವತ್ತು ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮೂಲಕ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಿರುವಂತದ್ದು. ಸದ್ಯ ಬಿಡದಿಯಲ್ಲಿಯೂ ಕೂಡ ಜನರು ಈ ಒಂದು ಟೌನ್ಶಿಪ್ ಯೋಜನೆಗೆ ಯಾವುದೇ ರೀತಿಯಂತ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ. ಯಾಕಂದ್ರೆ ರೈತರ ಜಮೀನನ್ನ ತೆಗೆದುಕೊಂಡು ಈ ರೀತಿಯ ಬಿಸಿನೆಸ್ ಅನ್ನ ಮಾಡೋದು ಸರಿಯಲ್ಲ ಅನ್ನುವಂಥ ಮಾತುಗಳು ಹೇಳ್ತಿರುವಂತದ್ದು. ಯಾರು ಕೂಡ ಸರಿಯಾಗಿ ನಾವು ರೈತರು ಜಮೀನನ್ನ ಕೊಡ್ತೇವೆ, ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದು ಹೇಳ್ತಿಲ್ಲ. ಆದ್ರೆ ರೈತರ ಜಮೀನನ್ನ ಕೊಡೋದಕ್ಕೆ ಹಿಂದೇಟಾಗ್ತಿದ್ದಾರೆ. ಯಾವುದೇ ರೀತಿಯಂತಹ ಈ ಒಂದು ಯೋಜನೆ ನಮಗೆ ಬೇಡವೇ ಬೇಡ, ಇಲ್ಲಿ ನಮ್ಮ ಭೂಮಿಯನ್ನು ನಮಗೆ ಉಳಿಸಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೇಳ್ತಿರುವಂತದ್ದು. ಸಾಕಷ್ಟು ರೈತರು ಮತ್ತು ಸಾರ್ವಜನಿಕರು ಕೂಡ ಅಸಮಾಧಾನವನ್ನ ಹೊರಹಾಕ್ತಿರುವಂಥದ್ದು. 2006ರಿಂದ 2026ವರೆಗೆ ಅಂದ್ರೆ 10 ವರ್ಷದಲ್ಲಿ ಈ ಒಂದು ಯೋಜನೆ ನೆನೆಗುದಿಗೆ ಬಿದ್ದಿರುವಂಥದ್ದು ಮತ್ತು ಇಲ್ಲಿ ಆಗ್ತಿರುವಂತಹ ಬದಲಾವಣೆ ಜನರಿಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಕೆಲ ರೈತ ಮುಖಂಡರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ನಾವು ಕೊಡೋದಕ್ಕೆ ಜಮೀನನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ ಅನ್ನೋ ಮಾತುಗಳನ್ನ ನಿನ್ನೆ ಹೇಳಿದ್ರು. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರ ಜೊತೆಗೆ ಕೂಡ ಒಂದಿಷ್ಟು ರೈತ ಮುಖಂಡರು ಭೇಟಿಯಾಗಿ ಇದಕ್ಕೆ ನಮ್ಮ ವಿರೋಧ ಇದೆ ಅನ್ನೋದು ಹೇಳ್ತಿದ್ದಾರೆ. ಆದರೆ ವಾಸ್ತವ ಪರಿಸ್ಥಿತಿಯಲ್ಲೂ ಕೂಡ ಜನರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಇಲ್ಲಿ ಉಳುಮೆ ಮಾಡ್ಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ದೀವಿ, ವ್ಯವಸಾಯ ಮಾಡ್ಕೊಂಡು ನಮ್ಮ ಜೀವನವನ್ನು ಕಟ್ಕೊಂಡಿದ್ದೀವಿ, ನಮಗೆ ಇದ್ದಿರುವಂತಹ ಒಂದು ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ, ಬಿಡದಿ ಟೌನ್ಶಿಪ್ ಬೇಡವೇ ಬೇಡ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಹೀಗಾಗಿ ಈ ಒಂದು ಯೋಜನೆಯನ್ನ ಸರ್ಕಾರ ಯಾವ ರೀತಿ ಅನುಷ್ಠಾನ ಮಾಡುತ್ತೆ, ಬಿಡದಿ ಟೌನ್ಶಿಪ್ ಅನ್ನ ಜಾರಿಗೊಳಿಸೇ ತೀರ್ತೀವಿ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಇಲ್ಲಿ ರೈತರ ಅಭಿಪ್ರಾಯವನ್ನು ಸಂಗ್ರಹ ಕೂಡ ಮಾಡಬೇಕಾಗತ್ತೆ. 80% ರೈತರು ಒಪ್ಪಿಲ್ಲ ಅನ್ನುವಂಥ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರೆ, ಅದೇ ರೈತರು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಕೂಡ ಒಂದು ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಆರೋಪ ಇಲ್ಲಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ರೈತರು ಇಲ್ಲಿ ಜಮೀನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. 9 ಹಳ್ಳಿ 7,500 ಎಕರೆ ಜಮೀನು 18,000 ಕೋಟಿಯ ಒಂದು ಪ್ರಾಜೆಕ್ಟಿಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಇದನ್ನ ರಾಜ್ಯ ಸರ್ಕಾರ ಹೇಗೆ ಮುಂದೆ ತೆಗೆದುಕೊಂಡು ಹೋಗುತ್ತೆ ಮತ್ತು ಇಲ್ಲಿರುವಂತಹ ರೈತರಿಗೆ ಏನು ಕೊಡುತ್ತಿರುವಂತಹ ಪರಿಹಾರ ಹಣದ ಕೂಡ ಬಹಳ ಗೊಂದಲ ಇದೆ. 1 ಎಕರೆಗೆ 2 ಕೋಟಿ ರೂಪಾಯಿ ಕೊಡ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ಆದರೆ ಇಲ್ಲಿ 1 ಎಕರೆ ಭೂಮಿಗೆ 5 ಕೋಟಿ ಕೊಡ್ತಿದ್ದಾರೆ, 10 ಕೋಟಿ ಕೊಡ್ತಿದ್ದಾರೆ. ಆದರೆ ನಾವು ರೈತರಾಗಿ ನಾವು ಯಾವುದೇ ರೀತಿಯಾದ ಜಮೀನನ್ನು ಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಿರುವಂಥದ್ದು. ಹೀಗಾಗಿ ರೈತರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗೋದಕ್ಕೆ ಸರ್ಕಾರ ಇದನ್ನ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದೊಳ್ಬೇಕಾಗುತ್ತೆ. ಇಲ್ಲಿ ಇವತ್ತು ಜನರು ಕೂಡ ಅದೇ ಮಾತುಗಳನ್ನ ಹೇಳ್ತಿರುವಂಥದ್ದು. ರಾಮ್, ಓಕೆ ದುರ್ಗೇಶ್, ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸಂಬಂಧಪಟ್ಟಂತ ರೈತರ ಜೊತೆಗೆ ಮಾತುಕತೆಯನ್ನ ನಡೆಸುವಂತ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಪಾಸಿಟಿವ್ ಆಗೇ ಇದ್ರು. ಸ್ವಲ್ಪ ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಜನ ರೆಡಿ ಆಗಿದ್ದಾರೆ. ಅಲ್ಲೇನ್ ಬಹಳಷ್ಟು ರೈತರು ಇಲ್ಲ, ಜೊತೆಗೆ ಅಲ್ಲಿ ಭೂಮಿ ಕೆಲಸ ನಡೀತಾ ಇಲ್ಲ, ಕೃಷಿ ಕೆಲಸ ನಡೀತಾ ಇಲ್ಲ. ಸೊ ಒಪ್ಕೊಳ್ತಾರೆ, ಎಲ್ಲರನ್ನು ಒಪ್ಪಿಸಿಕೊಳ್ಳುವಂತ ಕೆಲಸ ಮಾಡ್ತೀವಿ, ಇಲ್ಲ ಅಂತಂದ್ರೆ ಕೋರ್ಟ್ನಲ್ಲಿ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತಾಡ್ತಾ ಇದ್ರು. ಅಂದ್ರೆ ಒಂದು ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ. ಯಾವುದೋ ಒಬ್ರು ಕಾರ್ಪೊರೇಟ್ ಸಂಸ್ಥೆಯವರು ಬರ್ತಾರೆ, ರೈತರ ಜಮೀನನ್ನ ಕಬಳಿಕೆ ಮಾಡ್ತಾರೆ. ಸೊ ಆ ರೀತಿಯಾದಂತ ಚಿತ್ರಣ ಕಾಣಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ನೀವು ಗ್ರೌಂಡ್ ನಲ್ಲಿ ಇದ್ದೀರಿ ಅಥವಾ ಬಿಡದಿಯಲ್ಲಿದ್ದೀರಿ, ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿ. ಬಟ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತ ಮಾತೇ ಬೇರೆ. ಸೊ ಹಂಗಾಗಿ ರೈತರು ಸಿಡಿದೇಳುವಂತ ಸಾಧ್ಯತೆ ಇದೆಯಾ? ಖಂಡಿತ ರಾಮ್, ರೈತರು ಏನು ಈ ಒಂದು ಯೋಜನೆಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅಭಿಪ್ರಾಯ ಸಂಗ್ರಹ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಜಿಲ್ಲಾಧಿಕಾರಿಗಳು ಯಾವ ರೀತಿ ಅಭಿಪ್ರಾಯ ಸಂಗ್ರಹ ಮಾಡಿದರೆ ರೈತರ ಜಮೀನನ್ನ ಪಡೆದುಕೊಳ್ಳೋದಕ್ಕೆ ಎಷ್ಟು ಮಟ್ಟಿಗೆ ಫಲಪ್ರದ ಆಗಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರಕ್ಕೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ರೈತರ ಪರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ, ರೈತರ ಜಮೀನನ್ನ ಬಿಟ್ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ರೈತರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು
ಮುಖ್ಯ ಆಗುತ್ತೆ. ಯಾರೋ 4 ಜನ ರೈತರು ಮುಖಂಡರು ಬೆಂಗಳೂರಿಗೆ ಬಂದು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಸಭೆ ಮಾಡಿದ್ರು ಕೂಡ ನಾವು ಒಪ್ಪಲ್ಲ ಅನ್ನುವಂಥ ಮಾತುಗಳನ್ನ ಇಲ್ಲಿರುವ ರೈತರು ಈಗ ಹೇಳ್ತಿರುವಂಥದ್ದು. ಯಾಕಂದ್ರೆ ರಿಯಾಲಿಟಿ ಇಲ್ಲಿ ಏನಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಜನರ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ, ತರಕಾರಿ ಮಾಡುತ್ತಿದ್ದಾರೆ, ಜೊತೆಗೆ ಒಂದಿಷ್ಟು ಹಾಲು ಹೈನುಗಾರಿಕೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿದ್ದಾರೆ ಮತ್ತು ತಮ್ಮ ವಂಶ ಪಾರಂಪರಿಕ ಆಸ್ತಿಯನ್ನು ಬಿಟ್ಕೊಡೋದಕ್ಕೆ ಇಲ್ಲಿ ಮುಂದಾಗ್ತಾ ಇಲ್ಲ. ಹೀಗಾಗಿ ಈ ಒಂದು ವಿಚಾರ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಇದನ್ನ DCM ಡಿ ಕೆ ಶಿವಕುಮಾರ್ ಅವರು ಮಾಡೇ ತೀರ್ತೀವಿ ಅಂತ ಪ್ರತಿಷ್ಠೆಯಿಂದ ಹೇಳ್ತಿದ್ದಾರೆ. 7,500 ಎಕರೆ ಜಮೀನನ್ನ ಪಡೆದುಕೊಳ್ಳೋದಕ್ಕೆ ರೈತರಿಂದ ಮುಂದಾಗ್ತಿರುವಂಥದ್ದು ಮತ್ತು ಅವರಿಗೆ ಪರಿಹಾರವನ್ನು ಕೊಡ್ತೀವಿ, ಒಂದಿಷ್ಟು ಜನರು ಒಪ್ಪಿಕೊಂಡಿದ್ದಾರೆ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಹೀಗಾಗಿ HD ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರವನ್ನು ಮತ್ತು ದೇವೇಗೌಡರು ಕೂಡ ಈ ಒಂದು ಹೋರಾಟಕ್ಕೆ ಕೈ ಹಾಕಿರುವಂಥದ್ದು. JDS ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರು ಮಾಡೇ ತೀರ್ತೀವಿ, ಕೋರ್ಟ್ ಮೆಟ್ಲು ಏರ್ತೀವಿ ಅನ್ನೋ ಮಾತನ್ನ ಹೇಳಿದ್ರೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ JDS ಮುಂದಾಗ್ತಾ ಇದೆ. ಜೊತೆಗೆ ರೈತರ ಪರ ಇದ್ದೀವಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಇದು ರಾಜಕೀಯವಾಗಿದ್ದರೂ ಕೂಡ ರೈತರ ಪರ ನಿಲ್ಲೋದಕ್ಕೆ HD ಕುಮಾರಸ್ವಾಮಿ ಅವರು ಮುಂದಾಗಿರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ರೈತರ ಒಂದು ವಿರೋಧ ಕಟ್ಟಿಕೊಂಡು DCM ಡಿ ಕೆ ಶಿವಕುಮಾರ್ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದರೆ ಜನರು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಕೂಡ ಆಗುತ್ತೆ. ಅಸಲಿಗೆ ರೈತರ ಅಭಿಪ್ರಾಯ ಏನಿದೆ, ರೈತರು ಯಾವ ರೀತಿ ತಮ್ಮ ಅಭಿಪ್ರಾಯನ ಹೊಂದಿದ್ದಾರೆ ಮತ್ತು ತಮ್ಮ ಜಮೀನನ್ನ ಬಿಟ್ಟುಕೊಡೋದಕ್ಕೆ ಎಷ್ಟು ಪರಿಹಾರ ಕೇಳ್ತಾರೆ, ಯಾವುದೇ ರೀತಿಯಂತ ಪರಿಹಾರ ಕೊಟ್ಟರೂ ಕೂಡ ನಾವು ಈ ಒಂದು ಜಮೀನನ್ನ ಕೊಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇರೋದ್ರಿಂದ ಇದು ಬಹಳ ಗಂಭೀರವಾಗಿ ಇರುವಂತಹ ವಿಚಾರ. ರಾಜ್ಯ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ಮೆಟ್ಟಿಲೇರಿದ್ರು ಕೂಡ ಈ ಒಂದು ಕಾನೂನು ಹೋರಾಟ ಮುಂದೆ ಕಷ್ಟ ಆಗಬಹುದು. ರಾಮ್, ಓಕೆ, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.